Never give up. ಅವನು ಒಮ್ಮೆ ಸೋತನು, 2 ಬಾರಿ, 10 ಬಾರಿ. ಜನರು ನಕ್ಕರು, ಬಾಗಿಲುಗಳು ಮುಚ್ಚಿಕೊಂಡವು, ನಿರೀಕ್ಷೆ ಕಡಿಮೆಯಾಗತೊಡಗಿತು. ಆದರೆ 50ನೇ ಸೋಲಿನ ಬಳಿಕ ಅವನ ಒಳಗೆ ಏನೋ ಸದಾ ಜೀವಂತವಾಗಿ ಎದ್ದು ಕುಂತಿತು. ಒಂದು ಸಣ್ಣ ನಿಶ್ಶಬ್ದ ಪಟ್ಟಣದಲ್ಲಿ ರಾಘವ ಎಂಬ ಯುವಕನಿದ್ದ. ಅವನು ಶ್ರೀಮಂತನಲ್ಲ, ಪಾಠದಲ್ಲಿ ಹೆಚ್ಚು ಚತುರನೂ ಅಲ್ಲ, ಅದೃಷ್ಟವೂ ಅವನ ಜೊತೆ ಇರಲಿಲ್ಲ. ಆದರೆ ಅವನಿಗೆ ಒಂದು ವಿಚಿತ್ರ ಕನಸಿತ್ತು, ಯಾರೂ ನಂಬದ ಕನಸು. ರಾಘವ ತನ್ನದೇ ಆದ ಸಣ್ಣ ವ್ಯಾಪಾರ ಆರಂಭಿಸಲು ಬಯಸಿದ. ಬಹಳ ದೊಡ್ಡದು ಬೇಡ, ಗೌರವದಿಂದ ಬದುಕಲು ಸಾಕಷ್ಟು. ಅವನ ತಂದೆ ದಿನಗೂಲಿಕಾರನಾಗಿದ್ದ. ಅಮ್ಮ ರಾತ್ರಿ ತಡವರೆಗೂ ಹೊಲಿಯುತ್ತಿದ್ದಳು. ಹಣ ಯಾವಾಗಲೂ ಕಡಿಮೆ, ಕನಸು ಕಾಣುವುದು ಯಾವಾಗಲೂ ಅಪಾಯಕಾರಿಯಾಗಿತ್ತು. ಎಲ್ಲರೂ ಅವನಿಗೆ ಹೇಳಿದರು, ಒಂದು ಸರಳವಾದ ಕೆಲಸ ಮಾಡು, ಬೇಳೆಯ ವೃಥಾ ವ್ಯಯ ಮಾಡಬೇಡ, ಕನಸಿನಿಂದ ಮನೆ ನಡೆಯಲ್ಲ. ಆದರೂ ರಾಘವ ಪ್ರಯತ್ನಿಸುತ್ತಲೇ ಇದ್ದ. ಅವನ ಮೊದಲ ಆಲೋಚನೆ ವಿಫಲವಾಯಿತು. ಯಾರೂ ಅವನ ಉತ್ಪನ್ನವನ್ನು ಖರೀದಿಸಲಿಲ್ಲ. 2ನೇ ಸಲ ಅವನ ಕೈಯಲ್ಲಿ ಇದ್ದ ಸ್ವಲ್ಪ ಉಳಿತಾಯವೂ ಹೋಯಿತು. 3ನೇ ಬಾರಿ ಅವನ ಭಾಗಿದಾರ ಮೋಸ ಮಾಡಿದ. 4ನೇ ಬಾರಿ ಅಂಗಡಿಗೆ ಬೆಂಕಿ ಬಿತ್ತು. ಜನರು ಅವನ ಸೋಲುಗಳನ್ನು ಎಣಿಸಲು ಆರಂಭಿಸಿದರು. ಅವನ ಶ್ರಮವನ್ನು ಅಲ್ಲ, ಸ್ವಲ್ಪ ಸಮಯದಲ್ಲಿ ಸೋಲುವುದೇ ಅವನ ಹೆಸರಾಯಿತು. ಕುಟುಂಬ ಕೂಟಗಳಲ್ಲಿ ಜನರು ಗುಸುಗುಸು ಮಾಡುತ್ತಿದ್ದರು, ಅಲ್ಲಿದ್ದಾನೆ ನೋಡಿ, ಏನೂ ಕಲಿಯದ ಹುಡುಗ. ಮಕ್ಕಳು ಕೂಡ ಅವನನ್ನು ನೋಡಿ ನಗುತ್ತಿದ್ದರು. ಆದರೂ ರಾಘವ ಮೌನವಾಗಿದ್ದ. ಅವನು ಪ್ರಯತ್ನಿಸುತ್ತಲೇ ಇದ್ದ. ಪ್ರತಿ ಹೊಸ ಪ್ರಯತ್ನವೂ ಅವನಿಂದ ಏನೋ ಕಸಿದುಕೊಂಡಿತು. ನಂಬಿಕೆ, ಶಕ್ತಿ, ನಿದ್ರೆ. 10ನೇ ಸೋಲಿನಲ್ಲಿ ಅವನ ತಂದೆ ನಿಧಾನವಾಗಿ ಹೇಳಿದರು, ಮಗನೇ, ನಿನ್ನ ಕಷ್ಟ ನೋಡಿ ನನಗೆ ತುಂಬಾ ನೋವಾಗುತ್ತಿದೆ. 20ನೇ ಸೋಲಿನಲ್ಲಿ ಅವನ ತಾಯಿ ರಾತ್ರಿ ಅಳುತ್ತಿದ್ದಳು. 30ನೇ ಸೋಲಿನಲ್ಲಿ ಸ್ನೇಹಿತರು ಫೋನ್ ತೆಗೆದುಕೊಳ್ಳುವುದನ್ನೇ ನಿಲ್ಲಿಸಿದರು. 40ನೇ ಸೋಲಿನಲ್ಲಿ ರಾಘವನೇ ತನ್ನ ಮೇಲೆ ನಂಬಿಕೆ ಕಳೆದುಕೊಂಡ. ಆದರೂ ಅವನು ಮತ್ತೆ ಪ್ರಯತ್ನಿಸಿದ. ಪ್ರತಿ ಬಾರಿ ಅವನು ಏಳುತ್ತಿದ್ದಾಗ ಇನ್ನೂ ಭಾರವಾಗುತ್ತಿತ್ತು. ಅವನ ಕೈಗಳು ನಡುಗುತ್ತಿದ್ದವು, ಹೃದಯ ದಣಿದು ಹೋಗಿತ್ತು. ಆದರೂ ಅವನ ಕಾಲುಗಳು ಮುಂದೆ ಸಾಗುತ್ತಿದ್ದವು. 50ನೇ ಪ್ರಯತ್ನದಲ್ಲಿ ಎಲ್ಲವೂ ಮುರಿದು ಬಿಟ್ಟಿತು. ಅವನ ಉಳಿದಿದ್ದ ಕೊನೆಯ ಹಣವೂ ಹೋಯಿತು. ಅವನ ಆಲೋಚನೆಗಳು ಮತ್ತೆ ತಿರಸ್ಕೃತವಾಗಿದ್ದವು. ಮನೆ ಯಜಮಾನ ಬಾಡಿಗೆ ಕೇಳಿದ. ಮನೆಯಲ್ಲಿ ಊಟಕ್ಕೂ ಕೊರತೆ ಉಂಟಾಯಿತು. ಆ ರಾತ್ರಿ ರಾಘವ ತನ್ನ ಕತ್ತಲಾದ ಕೊಠಡಿಯಲ್ಲಿ ಒಬ್ಬನೇ ಕುಳಿತಿದ್ದ. ಯಾವ ಫೋನ್ ಇಲ್ಲ, ಯಾವ ಶಬ್ದ ಇಲ್ಲ, ಯಾವ ಸಹಾಯವೂ ಇಲ್ಲ. ಅವನ ಉಸಿರಾಟದ ಶಬ್ದ ಮಾತ್ರ. ಅವನು ತನ್ನಲ್ಲಿಯೇ ಗುಸುಗುಸಿದು ಹೇಳಿದ, ಬಹುಶಃ ಅವರು ಸರಿ ಇರಬಹುದೇನೋ, ನಾನೀಗ ನಿಲ್ಲಬೇಕೋ ಏನೋ. ಕಣ್ಣೀರು ನಿಧಾನವಾಗಿ ಸುರಿಯತೊಡಗಿತು. ಬಹಳ ವರ್ಷಗಳ ನಂತರ ಮೊದಲ ಬಾರಿ ಅವನು ನಿಜವಾಗಿಯೂ ಸೋತಂತಾಗಿತ್ತು ಎಂದು ಅಂದುಕೊಂಡ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಸೂರ್ಯೋದಯಕ್ಕಿಂತ ಮೊದಲು ರಾಘವ ಹೊರಗೆ ಹೋದ. ಆಕಾಶ ಇನ್ನೂ ಕತ್ತಲಾಗಿ ಇತ್ತು. ರಸ್ತೆಗಳು ಖಾಲಿಯಾಗಿದ್ದವು. ಆಮೇಲೆ ಮೊದಲ ಬೆಳಕು ಕಾಣಿಸಿತು. ನಿಧಾನವಾಗಿ, ಮೃದುವಾಗಿ, ಮೌನವಾಗಿ ಅವನು ನಿಂತುಕೊಂಡು ಆ ಬೆಳಗನ್ನು ನೋಡುತ್ತಲೇ ಇದ್ದ. ಯಾವ ಶಬ್ದವೂ ಇಲ್ಲ, ಯಾವ ಚಪ್ಪಾಳೆ ಇಲ್ಲ, ಯಾರೂ ಹುರಿದುಂಬಿಸುತ್ತಿರಲಿಲ್ಲ. ಆದರೂ ಸೂರ್ಯ ಉದಯಿಸಿತು. ಪ್ರತಿದಿನ, ಯಾರಿಗೂ ಕೇಳದೆ. ಮೊದಲ ಬಾರಿಗೆ ರಾಘವ ಒಂದು ಆಳವಾದ ವಿಷಯವನ್ನು ಅರ್ಥ ಮಾಡಿಕೊಂಡ. ಸೂರ್ಯ ಯಾರಿಗಾದರೂ ತೋರಿಸಲು ಉದಯಿಸುವುದಿಲ್ಲ. ಸೂರ್ಯ ಹುಟ್ಟಿದದ್ದೇ ಯಾರ ಅಪ್ಪಣೆಯಿಲ್ಲದೆ ಉದಯಿಸುವುದಕ್ಕಾಗಿ. ಆ ಮೌನ ಕ್ಷಣದಲ್ಲಿ ಅವನೊಳಗೆ ಏನೋ ಬದಲಾಯಿತು. ಅವನಿಗೆ ಕೋಪವೂ ಇಲ್ಲ, ಲಜ್ಜೆಯೂ ಇಲ್ಲ. ಅವನಿಗೆ ಶಾಂತಿ ಇತ್ತು. ಆ ಶಾಂತಿ ಹೇಳ್ತು, ಮತ್ತೆ ಸೋತು ಬಿಡು, ಆದರೆ ನಿಲ್ಲಬೇಡ. ಅವನು ಮನೆಗೆ ಹೋದ, ಮುಖ ತೊಳೆದ, ಸರಳವಾದ ಊಟ ಮಾಡಿದೆ. ಮೊದಲ ಬಾರಿಗೆ ಅವನು ಹಣದ ಹಿಂದೆ ಓಡಲಿಲ್ಲ. ಅವನು ಕಲಿಕೆಯ ಹಿಂದೆ ಓಡಿದ. ರಾಘವ ಒಂದು ಸಣ್ಣ ಕೆಲಸ ಹಿಡಿದ. ಕನಸನ್ನು ಬಿಟ್ಟುಕೊಡಲು ಅಲ್ಲ, ಅದನ್ನು ಮೌನವಾಗಿ ಬದುಕಿಡಲು. ಅವನು ಹಗಲು ಕೆಲಸ ಮಾಡಿದ, ರಾತ್ರಿ ಕಲಿತ, ಇತರರನ್ನು ನೋಡಿ ಕಲಿತ, ತನ್ನ ತಪ್ಪುಗಳನ್ನು ಅಧ್ಯಯನ ಮಾಡಿದ. ಅಹಂಕಾರವಿಲ್ಲದೆ ಪ್ರಶ್ನೆ ಕೇಳಿದ. ಅವನು ಮತ್ತೆ ಸೋತ, ಮತ್ತೆ. ಆದರೆ ಈ ಬಾರಿ ಸೋಲು ಅವನನ್ನು ಮುರಿಯಲಿಲ್ಲ. ಅದು ಅವನಿಗೆ ತರಬೇತಿ ನೀಡಿತು. ಕೆಲವು ತಿಂಗಳುಗಳು ಹೋದವು. ನಂತರ 1 ವರ್ಷ. ಯಾರೂ ಗಮನಿಸಲಿಲ್ಲ, ಯಾರೂ ಕಾಳಜಿ ವಹಿಸಲಿಲ್ಲ. ಆದರೂ ರಾಘವ ಮುಂದುವರೆದ.
ಒಬ್ಬ ಚಿಕ್ಕ ಗ್ರಾಹಕ ಅವನನ್ನು ನಂಬಿದ. ಮತ್ತೊಬ್ಬ, ನಂತರ ಇನ್ನೂ 10 ಜನ. ನಿಧಾನವಾಗಿ, ತುಂಬಾ ನಿಧಾನವಾಗಿ ಏನೋ ಚಲಿಸಲು ಆರಂಭಿಸಿತು. ಒಂದು ಮಳೆಯ ಸಂಜೆ ಹೊಸದಾಗಿ ತೆರೆದ ಸಣ್ಣ ಅಂಗಡಿಯ ಮುಂದೆ ಜನರು ಸೇರಿದರು. ಯಾವ ದೊಡ್ಡ ಫಲಕವೂ ಇಲ್ಲ, ಯಾವ ಜಾಸ್ತಿ ಬೆಳಕೂ ಇಲ್ಲ, ಒಂದು ಸರಳ ಹೆಸರು ಮಾತ್ರ. ಅದು ರಾಘವನ ಅಂಗಡಿ. ಮೊದಲು ಕೆಲವರು ಮಾತ್ರ ಒಳಗೆ ಹೋದರು. 1 ವಾರದಲ್ಲಿ ಅಂಗಡಿ ತುಂಬಿತು. 1 ತಿಂಗಳಲ್ಲಿ ಅವನು ಸಹಾಯಕ್ಕೆ ಜನರನ್ನು ನೇಮಕ ಮಾಡಬೇಕಾಯಿತು. 1 ವರ್ಷದೊಳಗೆ ಅವನನ್ನು ಒಮ್ಮೆ ನೋಡಿ ನಕ್ಕವರು ಇಂದು ಸಾಲಿನಲ್ಲಿ ನಿಂತಿದ್ದರು. ಅವನ ತಂದೆ ಅಂಗಡಿಯ ಹೊರಗೆ ಮೌನವಾಗಿ ನಿಂತುಕೊಂಡಿದ್ದರು. ಅವರ ಕಣ್ಣಿಂದ ಕಣ್ಣೀರು ಹರಿಯುತ್ತಿತ್ತು. ದುಃಖದಿಂದಲ್ಲ, ಗರ್ವದಿಂದ. ಅವನ ತಾಯಿ ಕೈಜೋಡಿಸಿ ನಿಧಾನವಾಗಿ ಹೇಳಿದರು, ನನ್ನ ಮಗ ಗೆದ್ದಿದ್ದಾನೆ. ರಾಘವ ಕೂಗಲಿಲ್ಲ. ಮಹಾ ಸಂಭ್ರಮವು ಆಚರಿಸಲಿಲ್ಲ. ಆ ರಾತ್ರಿ ಅವನು ಮತ್ತೆ ಸೂರ್ಯೋದಯಕ್ಕಿಂತ ಮೊದಲು ಹೊರಗೆ ಹೋದ. ಅದೇ ಆಕಾಶ, ಅದೇ ಮೌನ. ಆದರೆ ಹೃದಯ ಬೇರೆ ಆಗಿತ್ತು. ರಾಘವ 50 ಬಾರಿ ಸೋತಿದ್ದ. ಆದರೆ ಒಂದು ಮೌನವಾದ ಬೆಳಗ್ಗೆ ಅವನು ಜೀವನದಲ್ಲಿ ಹೇಗೆ ಏಳಬೇಕು ಅಂತ ಕಲಿತ. ವೇಗವಾಗಿ ಅಲ್ಲ, ಜೋರಾಗಿ ಅಲ್ಲ, ಆದರೆ ಸ್ಥಿರವಾಗಿ. ಅದೇ ಎಲ್ಲವನ್ನೂ ಬದಲಿಸಿತು. ಬಹುಶಃ ಇವತ್ತು ನೀವು ದಣಿದಿರಬಹುದು. ಬಹುಶಃ ನೀವು 5 ಬಾರಿ ಸೋತಿರಬಹುದು, 10 ಬಾರಿ ಅಥವಾ 50 ಬಾರಿ. ಬಹುಶಃ ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ. ಆದರೆ ನಾನು ಒಂದೇ ಒಂದು ಪ್ರಶ್ನೆ ಕೇಳುತ್ತೇನೆ, ಯಾರೂ ಚಪ್ಪಾಳೆ ತಟ್ಟಲಿಲ್ಲ ಅಂತ ಸೂರ್ಯ ಉದಯಿಸುವುದನ್ನು ಎಂದಾದರೂ ನಿಲ್ಲಿಸಿದನೆ? ಇಲ್ಲ, ಅದು ಉದಯಿಸುತ್ತದೆ, ಏಕೆಂದರೆ ಅದು ಅದರ ಸ್ವಭಾವ. ಮತ್ತು ನಿಮ್ಮ ಸ್ವಭಾವ ನಿಲ್ಲಿಸುವುದು ಅಲ್ಲ. ನಿಮ್ಮ ಸೋಲು ನಿಮ್ಮ ಸಂಪೂರ್ಣ ಕಥೆಯಲ್ಲ. ಅದು ಕೇವಲ ಒಂದು ಪುಟ, ನೋವಿನ ಪುಟ, ಆದರೆ ಅಂತ್ಯ ಅಲ್ಲ. ಪ್ರಪಂಚ ಮೌನವಾಗಿದ್ದಾಗ, ಭರವಸೆ ಮಸುಕಾದಂತೆ ತೋರಿದಾಗ, ಆ ಮೌನ ಕ್ಷಣವೇ ನಿಮ್ಮ ದೊಡ್ಡ ಶಕ್ತಿಯನ್ನು ರೂಪಿಸುತ್ತಿರಬಹುದು. ಆದ್ದರಿಂದ ಬೇಕಾದರೆ ಮತ್ತೆ ಸೋತು ಬಿಡಿ, ಬೇಕಾದರೆ ಮತ್ತೆ ಬೀಳಿರಿ, ಆದರೆ ಏಳುವುದನ್ನು ಮಾತ್ರ ನಿಲ್ಲಿಸಬೇಡಿ. ಏಕೆಂದರೆ ಒಂದು ಶಾಂತವಾದ ಬೆಳಗ್ಗೆ ನಿಮ್ಮ ಒಳಗಿನ ಎಲ್ಲವನ್ನೂ ಬದಲಿಸಬಲ್ಲದು. Good luck and happy time.